ನೀವು ಈಗ ಯಾರು ಮಾತಾದರೂ ಕೇಳ್ತೀರಾ ಅಥವಾ ನನಗೆಲ್ಲ ಗೊತ್ತು ಅಂತ ಒಳಗೊಳಗೆ ನಕ್ಕು ಸುಮ್ಮನಾಗ್ತೀರಾ? ಭಗವದ್ಗೀತೆ ಒಂದೇ ಮಾತಲ್ಲಿ ಹೇಳುತ್ತೆ, ಅಹಂಕಾರ ಮತ್ತು ಅಜ್ಞಾನದಿಂದ ಯಾರು ಜ್ಞಾನದ ಮಾರ್ಗ ಬಿಡ್ತಾರೋ ಅವರು ನಾಶ ಆಗ್ತಾರೆ ಅಂತ. ಈ ಕಥೆ ಆ ಹುಡುಗನದ್ದು, ಆದರೆ ಬಹುಶಃ ಇದು ನಿಮ್ಮ ಕಥೆನೂ ಆಗಿರಬಹುದು. ನಮಸ್ಕಾರ ಸ್ನೇಹಿತರೆ. ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 32ರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಏತ್ವೇದಭ್ಯಸೂಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ ಚೇತಸಃ. ಅಂದರೆ ಯಾರು ಅಸೂಯೆಯಿಂದ ಅಹಂಕಾರದಿಂದ ಈ ಜ್ಞಾನ ಬಿಡ್ತಾರೋ ಅವರ ಬುದ್ಧಿ ಕೆಲಸ ಮಾಡಲ್ಲ, ಅವರು ನಾಶ ಆಗ್ತಾರೆ. ಇದು ಕೇವಲ ಸ್ಪಿರಿಚುವಲ್ ಮಾತಲ್ಲ, ಇದು ಜೀವನದ ವೈಜ್ಞಾನಿಕ ಸತ್ಯ. ಬೆಂಗಳೂರಿನ ವೈಟ್ಫೀಲ್ಡ್ 2024ನೇ ಇಸ್ವಿ ಬೆಳಗ್ಗೆ 9 ಗಂಟೆ. ಔಟರ್ ರಿಂಗ್ ರೋಡ್ನಲ್ಲಿ ಟ್ರಾಫಿಕ್ ನಿಂತಿದೆ. ಆದರೆ ಒಬ್ಬ ಹುಡುಗ ಮಾತ್ರ ಯಾವ ಟ್ರಾಫಿಕ್ಗೂ ಲೆಕ್ಕ ಮಾಡ್ತಿಲ್ಲ. ಯಾಕೆಂದರೆ ಅವನ ತಲೆಯಲ್ಲಿ ಮೊದಲೇ ಒಂದು ದೊಡ್ಡ ಟ್ರಾಫಿಕ್ ಇದೆ. ಅವನ ಹೆಸರು ವಿಕ್ರಮ್ ರಾಜ್. ವಯಸ್ಸು 28. ಬೆಂಗಳೂರಿನ ಒಂದು ಟಾಪ್ IT ಫರ್ಮ್ನಲ್ಲಿ ಸೀನಿಯರ್ ಸಾಫ್ಟ್ವೇರ್ ಎಂಜಿನಿಯರ್. IITಯಲ್ಲಿ ಓದಿದ್ದ. ಕ್ಯಾಂಪಸ್ ಪ್ಲೇಸ್ಮೆಂಟ್ನಲ್ಲಿ ಒಳ್ಳೆ ಪ್ಯಾಕೇಜ್ ತೊಗೊಂಡಿದ್ದ. ಮನೆಯಲ್ಲಿ ಎಲ್ಲರೂ ಹೆಮ್ಮೆ ಪಡ್ತಿದ್ರು. ಆದರೆ ವಿಕ್ರಮ್ ಮನಸ್ಸಲ್ಲಿ ಒಂದು ಗಟ್ಟಿ ನಂಬಿಕೆ ಇತ್ತು, ನನ್ನ ಥರ ಯಾರೂ ಇಲ್ಲ ಅಂತ. ಟೀಮ್ ಮೀಟಿಂಗ್ನಲ್ಲಿ ಮ್ಯಾನೇಜರ್ ಏನಾದರೂ ಹೇಳಿದ್ರೆ, ಸರ್ ಆ ಅಪ್ರೋಚ್ ಹಳೇದು, ನಾನೊಂದು ಬೆಟರ್ ಐಡಿಯಾ ಹೇಳ್ತೀನಿ ಅಂತ ಹೇಳ್ತಿದ್ದ. ಅಪ್ಪ ಏನಾದರೂ ಅಡ್ವೈಸ್ ಕೊಟ್ಟರೆ, ಅಪ್ಪ ಆ ಟೈಮ್ ಬೇರೆ, ಈಗ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಿದ್ದ. ಗೆಳೆಯರು ಏನಾದರೂ ಹೇಳಿದರೆ, ಅಯ್ಯೋ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತಿದ್ದ. ಅವನ ತಲೆಯಲ್ಲಿ ಒಂದೇ ಒಂದು ಧ್ವನಿ ಇತ್ತು, ನಾನು ಸರಿ, ಉಳಿದವರೆಲ್ಲ ತಪ್ಪು ಅಂತ. ಕಂಪನಿಯಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಬಂತು. ಕ್ಲೈಂಟ್ ಒಂದು ಅಮೇರಿಕನ್ ಮಲ್ಟಿನ್ಯಾಷನಲ್ ಕಂಪನಿ. ಬಜೆಟ್ 5 ಕೋಟಿ ರೂಪಾಯಿ. ಇಡೀ ಟೀಮ್ ಜೊತೆ ಕೆಲಸ ಮಾಡಬೇಕಿತ್ತು. ವಿಕ್ರಮ್ಗೆ ಪ್ರಾಜೆಕ್ಟ್ ಲೀಡ್ ಕೊಟ್ಟರು. ಅವನ ಸೀನಿಯರ್ ರಮೇಶ್ ಸರ್. 15 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೂ ಅವರು ಹೇಳಿದರು, ವಿಕ್ರಮ್ ಈ ಆರ್ಕಿಟೆಕ್ಚರ್ ರಿಸ್ಕಿ ಇದೆ, ಒಮ್ಮೆ ಟೀಮ್ ಜೊತೆ ಡಿಸ್ಕಸ್ ಮಾಡು ಅಂತ. ವಿಕ್ರಮ್ ನಕ್ಕ, ಸರ್ ನಾನು 3 ಮಂತ್ಸ್ ಈ ಕೋಡ್ ಬೇಸ್ ನೋಡ್ತಿದ್ದೀನಿ, ನನಗೆ ಗೊತ್ತು ಅಂತ. ಟೀಮ್ ಮೆಂಬರ್ ಮೀನಾ ಹೇಳಿದರು, ವಿಕ್ರಮ್ ಟೆಸ್ಟಿಂಗ್ ಫೇಸ್ಗೆ ಇನ್ನೊಂದು ವಾರ ಬೇಕು, ರಶ್ ಮಾಡಬೇಡ ಅಂತ. ವಿಕ್ರಮ್, ಮೀನಾ ನಾವು ಡೆಡ್ಲೈನ್ ಮಿಸ್ ಮಾಡೋಕ್ಕಾಗಲ್ಲ, ನಾನು ನಿರ್ಧರಿಸಿದ್ದೀನಿ ಅಂತ ಹೇಳ್ದ. ಅಪ್ಪ ಫೋನ್ ಮಾಡಿ ಹೇಳಿದರು, ಮಗನೇ ಜೀವನದಲ್ಲಿ ಸ್ವಲ್ಪ ವಿನಯ ಬೇಕು, ಅನುಭವ ಇದ್ದವರ ಮಾತು ಕೇಳು ಅಂತ. ಅದಕ್ಕೆ ವಿಕ್ರಮ್, ಅಪ್ಪ ನಿಮ್ಮ ಟೈಮ್ ಬೇರೆ ಇತ್ತು, ಪ್ಲೀಸ್ ನನ್ನ ಕೆಲಸ ನನಗೆ ಬಿಡಿ ಅಂತ ಹೇಳ್ದ. ಪ್ರಾಜೆಕ್ಟ್ ಲಾಂಚ್ ಆಯಿತು. ಮೊದಲ 3 ದಿನ ಎಲ್ಲ ಸರಿ ಇತ್ತು. ವಿಕ್ರಮ್ ಖುಷಿಯಲ್ಲಿ ತನ್ನ ವಾಟ್ಸಾಪ್ ಸ್ಟೇಟಸ್ ಹಾಕಿದ, ಸಕ್ಸಸ್ ಇಸ್ ದ ಬೆಸ್ಟ್ ರಿವೆಂಜ್ ಅಂತ. 4ನೇ ದಿನ ಬೆಳಗ್ಗೆ ಫೋನ್ ರಿಂಗ್ ಆಯಿತು ಕ್ಲೈಂಟ್ ಸೈಡಿಂದ. ಎಂಟೈರ್ ಸಿಸ್ಟಮ್ ಕ್ರ್ಯಾಶ್, ಡಾಟಾ ಲಾಸ್, ಸೆಕ್ಯೂರಿಟಿ ಬ್ರೀಚ್ ಅಂತ ಹೇಳಿದರು. ಮೀನಾ ವಾರ್ನ್ ಮಾಡಿದ್ದ ಆ ಎಕ್ಸಾಕ್ಟ್ ಬಗ್ ಅದೇ ಕಾರಣ ಆಯಿತು. ಕಂಪನಿಗೆ 2 ಕೋಟಿ ನಷ್ಟ. ಕ್ಲೈಂಟ್ ಕಾಂಟ್ರಾಕ್ಟ್ ಕ್ಯಾನ್ಸಲ್. HR ಮೀಟಿಂಗ್ ಕರೆದ್ರು. ವಿಕ್ರಮ್ಗೆ ಇಮಿಡಿಯೇಟ್ ಟರ್ಮಿನೇಷನ್ ಕೊಟ್ಟರು. ಅವತ್ತು ಮಧ್ಯಾಹ್ನ ಅವನು ಕೋರಮಂಗಲದ ಒಂದು ಕೆಫೆಯಲ್ಲಿ ಕೂತಿದ್ದ. ಲ್ಯಾಪ್ಟಾಪ್ ಮುಂದೆ ಬ್ಲ್ಯಾಂಕ್ ಆಗಿ ನೋಡ್ತಾ ಇದ್ದ. ಮಳೆ ಶುರುವಾಗಿತ್ತು. ಬೆಂಗಳೂರಿನ ಆ ಗ್ರೇ ಸ್ಕೈ ಅವನ ಮನಸ್ಸಿನ ಹಾಗೆ ಇತ್ತು. ಮೊಬೈಲ್ ನೋಡ್ದ. ಅಪ್ಪನ ಮಿಸ್ಡ್ ಕಾಲ್ 4 ಇತ್ತು. ರಮೇಶ್ ಸರ್ ಮೆಸೇಜ್ ಹಾಕಿದ್ರು, ವಿಕ್ರಮ್ ಫೋನ್ ಮಾಡು ಅಂತ. ಮೀನಾ ಮೆಸೇಜ್ ಹಾಕಿದ್ರು, ನೀನು ಫೈನ್ ಆಗ್ತೀಯಾ, ಟೇಕ್ ಕೇರ್ ಅಂತ. ಇವರೆಲ್ಲ ಅವನು ಅವತ್ತು ಇಗ್ನೋರ್ ಮಾಡಿದಂಥ ಜನ. ಆದರೆ ಇವರೇ ಇವತ್ತು ಅವನ ಕೇರ್ ಮಾಡ್ತಿದ್ರು. ಅವತ್ತು ರಾತ್ರಿ ಅವನ ಅಜ್ಜಿ ರೂಮ್ನಲ್ಲಿ ಒಂದು ಹಳೆಯ ಭಗವದ್ಗೀತೆ ಪುಸ್ತಕ ಇತ್ತು. ಅದು ಅಪ್ಪ ಕೊಟ್ಟಿದ್ದು. ವಿಕ್ರಮ್ ಯಾವತ್ತೂ ತೆಗೆದಿರಲಿಲ್ಲ. ಆವತ್ತು ತೆಗೆದ ಅಧ್ಯಾಯ 3 ಶ್ಲೋಕ 32 ಕಣ್ಣಿಗೆ ಬಿತ್ತು. ಯಾರು ಅಹಂಕಾರ ಮತ್ತು ಅಜ್ಞಾನದಿಂದ ಈ ಜ್ಞಾನ ಮಾಡ್ತಾರೋ ಅವರ ಬುದ್ಧಿ ನಾಶ ಆಗತ್ತೆ, ಅವರು ಸಂಪೂರ್ಣ ಕೆಡ್ತಾರೆ ಅಂತ ಇತ್ತು. ವಿಕ್ರಮ್ ಕಣ್ಣಲ್ಲಿ ನೀರು ಬಂತು. 5000 ವರ್ಷದ ಹಿಂದೆ ಕೃಷ್ಣ ಹೇಳಿದ ಮಾತು ಅವನ ಜೀವನದಲ್ಲೇ ಸತ್ಯ ಆಗಿತ್ತು. ರಮೇಶ್ ಸರ್ ಹೇಳಿದ್ರು, ಕೇಳಲಿಲ್ಲ. ಮೀನಾ ವಾರ್ನ್ ಮಾಡಿದ್ರು, ಕೇಳಲಿಲ್ಲ. ಅಪ್ಪ ಅಡ್ವೈಸ್ ಕೊಟ್ಟಿದ್ರು, ಕೇಳಲಿಲ್ಲ. ಯಾಕಂದರೆ ಅಹಂಕಾರ ಅವನ ಕಿವಿ ಮುಚ್ಚಿತ್ತು. ಮಾರನೇ ದಿನ ಬೆಳಗ್ಗೆ ವಿಕ್ರಮ್ ಅಪ್ಪನ ಪಕ್ಕ ಕೂತ.
ಮೊದಲ ಬಾರಿ ಅಪ್ಪನ ಮಾತು ಸುಮ್ಮನೆ ಕೇಳ್ದ. ಇಂಟ್ರಪ್ಟ್ ಮಾಡಲಿಲ್ಲ, ಆರ್ಗ್ಯೂ ಮಾಡಲಿಲ್ಲ. ರಮೇಶ್ ಸರ್ಗೆ ಕಾಲ್ ಮಾಡ್ದ. ಸರ್, ನಾನು ತಪ್ಪು ಮಾಡಿದೆ, ಕ್ಷಮಿಸಿ ಅಂತ ಕೇಳ್ದ. ಅವರು ನಕ್ಕರು. ಆದರೆ ಆ ನಗು ಆಡ್ಕೊಳ್ಳೋ ನಗು ಅಲ್ಲ, ಅದು ಒಬ್ಬ ಹಿರಿಯ ಮನುಷ್ಯ ತನ್ನ ಮಗನನ್ನು ತಬ್ಬಿಕೊಂಡ ಥರದ ನಗು. 6 ತಿಂಗಳ ನಂತರ ವಿಕ್ರಮ್ ಒಂದು ಹೊಸ ಕಂಪನಿಯಲ್ಲಿ ಕೆಲಸ ಶುರು ಮಾಡಿದ. ಆ ಬಾರಿ ಅವನ ಬಳಿ ಟ್ಯಾಲೆಂಟ್ ಮಾತ್ರ ಇರಲಿಲ್ಲ, ವಿನಯ ಕೂಡ ಇತ್ತು. ಆ ಎರಡರ ಕಾಂಬಿನೇಷನ್ ಅದೇ ಅವನ ರಿಯಲ್ ಸಕ್ಸಸ್ ಆಯಿತು. ಕೃಷ್ಣ ಹೇಳ್ತಾನೆ, ಟ್ಯಾಲೆಂಟ್ ಇದ್ದರೆ ಸಾಲಲ್ಲ, ನಾಲೆಡ್ಜ್ ಇದ್ದರೆ ಸಾಲಲ್ಲ, ಈಗೋ ಇದ್ದ ತಕ್ಷಣ ಆ ಟ್ಯಾಲೆಂಟ್ ಕೂಡ ಕರ್ಸ್ ಆಗುತ್ತೆ ಅಂತ. ಅಹಂಕಾರ ನಿಮ್ಮ ಕಿವಿ ಮುಚ್ಚುತ್ತೆ, ಕಿವಿ ಮುಚ್ಚಿದ ತಕ್ಷಣ ಜ್ಞಾನ ಒಳಗೆ ಬರಲ್ಲ, ಜ್ಞಾನ ಇಲ್ಲದೆ ನಿರ್ಧಾರ ತಗೊಂಡ್ರೆ ನಾಶ ಖಂಡಿತ. ವಿಕ್ರಮ್ ಕಥೆ ನಿಮ್ಮ ಕಥೆ ಆಗೋದು ಬೇಡ. ಇವತ್ತೇ ಕೇಳಿ, ಇವತ್ತೇ ತಲೆಬಾಗಿ. ಅದು ಸೋಲಲ್ಲ, ಅದು ನಿಜವಾದ ಜ್ಞಾನ. ಇದು ಕೇವಲ ಕಥೆ ಅಲ್ಲ, ಜೀವನದ ಎಚ್ಚರಿಕೆ. ಹೇಗನ್ನಿಸ್ತು ಈ ಎಪಿಸೋಡ್ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ.